ಕೊನೆಗೂ ಬಂಗಾರ, ಚಿನ್ನ ಮತ್ತು ಬೆಳ್ಳಿ ಮಾರುಕಟ್ಟೆಯಲ್ಲಿ ನಡೆದಿರುವ ಘಟನೆ ಬಹಳ ಜನರನ್ನ ಆಶ್ಚರ್ಯಪಡಿಸಿದೆ. ಕೆಲವರು ಹೇಳ್ತಾ ಇದ್ದಾರೆ ಚಿನ್ನದ ಬೆಲೆ ಕುಸಿತವಾಗುತ್ತೆ, ಅದಕ್ಕಾಗಿ ಹಲವರು ಜ್ಯುವೆಲ್ಲರಿ ಅಂಗಡಿಗಳಿಗೆ ಹೋಗ್ತಾ ಇದ್ದಾರೆ. ಮತ್ತೆ ಸರ್ಕಾರದಿಂದ ಹೊಸ ನಿಯಮ ಕೂಡ ಶುರುವಾಗ್ತಾ ಇದೆಯಾ ಬಂಗಾರ ಮತ್ತು ಬೆಳ್ಳಿ ಮೇಲೆ? ಹೌದು ವೀಕ್ಷಕರೇ, ಜಾಗತಿಕ ಮಟ್ಟದಲ್ಲಿ ಬಂಗಾರ ಬೆಳ್ಳಿ ದರ ಭಾರಿ ಒಂದು ಏರಿಕೆ ಕೂಡ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಕೂಡ ಇದೆ. ನಿಜವಾಗ್ಲೂ ಚಿನ್ನದ ಬೆಲೆ ಕುಸಿತವಾಗುತ್ತಾ? ಈ ವಿಷಯ ಬಹಳ ಜನರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಆದ್ರಿಂದ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು, ಏಕೆಂದ್ರೆ ಕೊನೆಯಲ್ಲಿ ನಾನು ಹೇಳೋ ಮಾಹಿತಿ ನಿಮಗೆ ಅಚ್ಚರಿ ಕೂಡ ಕೊಡಬಹುದು. ವೀಕ್ಷಕರೇ, ಮೊದಲಿಗೆ ವಿಡಿಯೋ ಶುರು ಮಾಡೋ ಮೊದಲು ಒಂದು ಸಣ್ಣ ಪ್ರಶ್ನೆ ಎಲ್ಲರಿಗೂ ಕೂಡ, ನೀವು ಕೂಡ ಕಮೆಂಟ್ ನಲ್ಲಿ ಬರೀರಿ. ನಿಮಗೆ ಏನನ್ಸುತ್ತೆ? ಚಿನ್ನದ ಬೆಲೆ ಏರಿಕೆ ಆಗುತ್ತಾ ಅಥವಾ ಮತ್ತೆ ಕಡಿಮೆ ಆಗುತ್ತಾ? ಮತ್ತು ಚಿನ್ನ ಬೆಳ್ಳಿ ಮಾರುಕಟ್ಟೆ ದಿನನಿತ್ಯದ ಅಪ್ಡೇಟ್ ಬೇಕಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೂಡ ನೀವು ಮಾಡಬಹುದು. ವೀಕ್ಷಕರೇ, ಹೌದು, ಕಳೆದ ಕೆಲವು ತಿಂಗಳಲ್ಲಿ ಚಿನ್ನದ ಬೆಲೆ ನಿರಂತರವಾಗಿ ಏರಿಕೆ ಆಗ್ತಾ ಇದ್ದು ನಿಮಗೆ ಗೊತ್ತಿರಬಹುದು. ಅದರ ಪರಿಣಾಮವಾಗಿ ಹಲವರಿಗೆ ಒಂದು ಭಯ ಕೂಡ ಶುರುವಾಗಿದೆ. ವೀಕ್ಷಕರೇ, ನೀವು 20 ವರ್ಷದ ಹಿಂದೆ ಹೋದ್ರೆ ಬಂಗಾರ ಎಷ್ಟಿತ್ತು? 10 ಗ್ರಾಮ್ಗೆ 20,000 ರೂಪಾಯಿಂದ 30,000 ರೂಪಾಯಿ ಇತ್ತು. ಆದ್ರೆ ಈಗ 1,60,000, 1,70,000, 1,80,000 ರೂಪಾಯಿ ತನಕ ಹೋಗಿದೆ. ಅದೇ ನೀವು ಬೆಳ್ಳಿ 10-20 ವರ್ಷದ ಹಿಂದೆ ನೋಡಿದ್ರೆ ಕೇವಲ 1 ಕೆಜಿಗೆ 10,000, 20,000 ರೂಪಾಯಿದದ್ದು ಇವತ್ತು 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, 3 ಲಕ್ಷ ರೂಪಾಯಿ ಗಡಿಗೆ ಬಂದು ನಿಂತಿರುವಂತದ್ದು. ವೀಕ್ಷಕರೇ, ಕಳೆದ ಕೆಲವು ತಿಂಗಳಲ್ಲಿ ಚಿನ್ನದ ಬೆಲೆ ಮತ್ತೆ ಏರಿಕೆ ಕಾಣ್ತಾ ಇದೆ. ಅದರ ಪರಿಣಾಮವಾಗಿ ಹಲವರಿಗೆ ಒಂದು ಭಯ ಕೂಡ ಈಗ ಶುರುವಾಗಿದೆ. ಇನ್ಮುಂದೆ ಚಿನ್ನ ಖರೀದಿಸಲು ಸಾಧ್ಯವೇ ಆಗೋದಿಲ್ವಾ? ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಸ್ವಲ್ಪ ಬದಲಾವಣೆ ಕೂಡ ಕಂಡು ಬಂದಿದೆ. ವೀಕ್ಷಕರೇ, ಕೆಲವು ದಿನಗಳಲ್ಲಿ ಬೆಲೆ ಸ್ವಲ್ಪ ಕುಸಿತ ಕಂಡ್ರೆ ಮತ್ತೆ ಕೆಲ ದಿನಗಳಲ್ಲಿ ಏರಿಕೆ ಆಗ್ತಾ ಇದೆ. ಇದು ಮಾರುಕಟ್ಟೆಯ ಒಂದು ಸಾಮಾನ್ಯ ಗೇಮ್, ಅಂದ್ರೆ ಆಟ ಅಂತಾನೆ ಹೇಳ್ಬೋದು. ಮೊದಲ ಪ್ರಮುಖ ಕಾರಣ ಆದ್ರೂ ಏನು? ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಭಾರತದಲ್ಲಿ ಮಾತ್ರ ನಿಗದಿ ಆಗೋದಿಲ್ಲ. ಅಂದ್ರೆ ಭಾರತ ಸರ್ಕಾರದಿಂದ ಇದರ ಬೆಲೆ ನಿಗದಿ ಆಗೋದಿಲ್ಲ ವೀಕ್ಷಕರೇ. ಇದಕ್ಕಂದ್ರೆ ಬಂಗಾರ ಎನ್ನುವುದು ವರ್ಲ್ಡ್ ಅಲ್ಲಿ ಟ್ರೇಡ್ ಆಗುತ್ತೆ. ಇಡೀ ನಮ್ಮ ಒಂದು ಭಾರತ ಮಾತ್ರವಲ್ಲದೆ ಇಡೀ ವಿಶ್ವದಲ್ಲಿ ಬಂಗಾರವನ್ನ ಟ್ರೇಡ್ ಅನ್ನ ಮಾಡ್ತಾರೆ. ಯಾವಾಗ ಬಂಗಾರವನ್ನ ಹೆಚ್ಚು ಖರೀದಿ ಮಾಡ್ತಾರೆ ಅಂದ್ರೆ ಅಮೆರಿಕದವರು ಖರೀದಿ ಮಾಡ್ತಾರೆ, ಚೀನಾದವರು ಖರೀದಿ ಮಾಡ್ತಾರೆ, ರಷ್ಯಾದವರು ಖರೀದಿ ಮಾಡ್ತಾರೆ. ಎಲ್ಲಾ ದೇಶಗಳು ಕೂಡ ಬಂಗಾರದಲ್ಲಿ ಹೂಡಿಕೆ ಮಾಡಲು ಪ್ರಾರಂಭ ಮಾಡಿದ್ರೆ ಅವಾಗ ಜಾಗತಿಕ ಮಟ್ಟದಲ್ಲಿ ಬಂಗಾರಕ್ಕೆ ಡಿಮ್ಯಾಂಡ್ ಬಂದ್ರೆ ಅವಾಗ ಮಾತ್ರ ಬಂಗಾರದ ಬೆಲೆ ಏರಿಕೆ ಆಗುತ್ತೆ. ಒಂದು ವೇಳೆ ಚೀನಾದವರು, ರಷ್ಯಾದವರು, ಅಮೆರಿಕದವರು ಬಂಗಾರವನ್ನ ಮಾರಾಟ ಮಾಡಲು ಪ್ಲಾನ್ ಮಾಡಿದ್ರೆ ಬಂಗಾರದ ಬೆಲೆ ಕಡಿಮೆ ಆಗುತ್ತೆ. ಯಾಕಂದ್ರೆ ಮಾರ್ಕೆಟ್ಗೆ ಬಂಗಾರ ರಾಶಿ ರಾಶಿ ಹರಿದು ಬರುತ್ತೆ. ಅವಾಗ ಖರೀದಿ ಮಾಡೋರ ಸಂಖ್ಯೆ ಕಡಿಮೆ ಇದ್ರೆ ಬಂಗಾರವನ್ನ ಕಡಿಮೆ ರೇಟ್ಗೆ ಹಚ್ತಾರೆ. ಒಂದು ತರ ಇದು ಕಾಯಿಪಲ್ಯ ಮಾರ್ಕೆಟ್ ತರ ಅಂತಾನೆ ತಿಳ್ಕೊಳ್ಳಿ ವೀಕ್ಷಕರೇ. ಬೆಲೆ ಬದಲಾದ್ರೆ ಅದರ ಪರಿಣಾಮ ನಮ್ಮ ಭಾರತದಲ್ಲಿ ಕಾಣಿಸುತ್ತೆ. ಇತ್ತೀಚೆಗೆ ಕೆಲವು ಹೂಡಿಕೆದಾರರು ಲಾಭ ಪಡಿಬೇಕು ಅಂತ ಚಿನ್ನವನ್ನ ಮಾರಾಟ ಕೂಡ ಮಾಡಿದ್ದಾರೆ. ಹೌದು, 1 ಲಕ್ಷ, 1,20,000 ರೂಪಾಯಿಗೆ ತಗೊಂಡವರು 1,70,000 ಬಂದಾಗ ಮಾರ್ಬಿಟ್ಟಿದ್ದಾರೆ. ಅವರು 20,000, 30,000 ತಮ್ಮ ಪ್ರಾಫಿಟ್ ಅನ್ನ ಬುಕ್ಕಿಂಗ್ ಮಾಡಿದ್ದಾರೆ. ಇದರಿಂದ ಸ್ವಲ್ಪ ಮಟ್ಟಿಗೆ ಬೆಲೆಯನ್ನ ಕುಸಿತ ಕಂಡಿದೆ ಅಂತಾನೂ ಕೂಡ ಹೇಳಬಹುದು ವೀಕ್ಷಕರೇ. ಹಾಗಾದ್ರೆ ಈಗ ಬೆಳ್ಳಿ ಬೆಲೆ ಏನಾಗಿದೆ? ಬೆಳ್ಳಿ ಕೂಡ ಒಂದು ಇಂಡಸ್ಟ್ರಿಯಲ್ ಮೆಟಲ್ ವೀಕ್ಷಕರೇ. ಬೆಳ್ಳಿ ಕೇವಲ ಆಭರಣಕ್ಕೆ ಮಾತ್ರ ಯೂಸ್ ಮಾಡಲ್ಲ. ಬೆಳ್ಳಿಯನ್ನ ಸೋಲಾರ್ಸ್ ಗಳಲ್ಲಿ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಲ್ಲಿ, ಬ್ಯಾಟರಿಗಳಲ್ಲಿ, ಸೋಲಾರ್ ಪ್ಯಾನಲ್ಸ್ ಗಳಲ್ಲಿ ಕೂಡ ಯೂಸ್ ಮಾಡ್ತಾರೆ. ಹೀಗಾಗಿ ಬೆಳ್ಳಿಗೆ ಡಿಮ್ಯಾಂಡ್ ಕೂಡ ಬಂದಿದೆ ವೀಕ್ಷಕರೇ. ಆದ್ರೆ ಈಗ ಯುದ್ಧಗಳು ಪ್ರಾರಂಭವಾಗಿರೋದ್ರಿಂದ ಅಮೆರಿಕ, ಇಸ್ರೇಲ್ ಕೂಡಿ ಇರಾನ್ ದೇಶದ ಮೇಲೆ ಭೀಕರ ದಾಳಿಯನ್ನ ಮಾಡ್ತಾ ಇದ್ದಾರೆ. ಯಾವಾಗ ಜಾಗತಿಕ ಮಟ್ಟದಲ್ಲಿ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಶುರುವಾಗುತ್ತೆ, ಮತ್ತೆ ಜಾಗತಿಕ ಅನಿಶ್ಚಿತತೆ ಇರುತ್ತೆ, ಅವಾಗ ಜನರು ಸೇಫ್ ಹೆವನ್ ಅಸೆಟ್ಸ್ ಅಂತ ಬಂಗಾರ ಮತ್ತು ಬೆಳ್ಳಿಯಲ್ಲಿ ಹೂಡಿಕೆ ಮಾಡ್ತಾರೆ ವೀಕ್ಷಕರೇ. ಆದ್ರೆ ಈ ಬಾರಿ ಬಂಗಾರ ಬೆಳ್ಳಿ ಇಷ್ಟೊತ್ತಿಗೆ ತುಂಬಾನೇ ಏರಿಕೆ ಆಗ್ಬೇಕಾಗಿತ್ತು, ಆದ್ರೆ ಲೇಟ್ ಆಗಿ ಏರಿಕೆ ಆಗಿದೆ. ಈಗ ಮತ್ತೆ ಬೆಳ್ಳಿ ದರ 10,000 ರೂಪಾಯಿ ಇಲ್ಲಿ ಏರಿಕೆ ಆಗಿದೆ ವೀಕ್ಷಕರೇ. ಅಂದ್ರೆ ನಿನ್ನೆ 2,80,000 ರೂಪಾಯಿ ಇತ್ತು 1 ಕೆಜಿಗೆ, ಇವತ್ತು 2,90,000 ರೂಪಾಯಿ ಆಗಿದೆ. ಅಂದ್ರೆ 1 ಕೆಜಿ ಮೇಲೆ 10,000 ರೂಪಾಯಿ ಬೆಳ್ಳಿ ದರ ಭರ್ಜರಿ ಏರಿಕೆ ಕಾಡಿದೆ ವೀಕ್ಷಕರೇ. ಇನ್ನು 1 ಗ್ರಾಮ್ ಮೇಲೆ 10 ರೂಪಾಯಿ ಏರಿಕೆ ಆಗಿದೆ ಅಂತಾನು ಕೂಡ ಹೇಳ್ಬಹುದು. 1 ಗ್ರಾಮ್ಗೆ 290 ರೂಪಾಯಿ, 100 ಗ್ರಾಮ್ಗೆ 29,000 ರೂಪಾಯಿ, 1 ಕೆಜಿಗೆ 2,90,000 ರೂಪಾಯಿ. ಹಾಗಾದ್ರೆ ಮುಂದಿನ ಬರೋ ದಿನಗಳಲ್ಲಿ ಬೆಳ್ಳಿ ಮತ್ತಷ್ಟು ಏರಿಕೆ ಆಗುತ್ತಾ? ಹೌದು ವೀಕ್ಷಕರೇ. ಇದಕ್ಕಂದ್ರೆ ಜಾಗತಿಕ ಅನಿಶ್ಚಿತತೆ, ಯುದ್ಧ ಪರಿಣಾಮ ಮತ್ತಷ್ಟು ಭೀಕರವಾದ್ರೆ, ಅಮೆರಿಕ ಇರಾನ್ ನಡುವೆ ಯುದ್ಧ ಇಲ್ಲಿಗೆ ಮುಗಿಲಿಲ್ಲ ಅಂದ್ರೆ ಬಂಗಾರ ಬೆಳ್ಳಿ ದರ ಇನ್ನೂ ಏರಿಕೆ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಎರಡನೇ ಪ್ರಮುಖ ಕಾರಣ ಡಾಲರ್ ಮೌಲ್ಯ ಬದಲಾದಾಗ ಚಿನ್ನದ ಮೇಲೆ ಒತ್ತಡ ಬರುತ್ತೆ ವೀಕ್ಷಕರೇ. ಹೂಡಿಕೆದಾರರು ಕೆಲವೊಮ್ಮೆ ಚಿನ್ನದ ಬದಲು ಡಾಲರ್ ನಲ್ಲಿ ಹೂಡಿಕೆ ಮಾಡ್ತಾರೆ. ಇದರಿಂದ ಚಿನ್ನದ ಬೇಡಿಕೆ ಸ್ವಲ್ಪ ಕಡಿಮೆ ಆಗುತ್ತೆ. ಬೇಡಿಕೆ ಕಡಿಮೆ ಆದ್ರೆ ಬೆಲೆ ಕೂಡ ಇಳಿಕೆ ಆಗುತ್ತೆ ವೀಕ್ಷಕರೇ. ಮೂರನೇ ಕಾರಣ ಬಂದು ಯಾರಾದ್ರೂ ಪ್ರಾಫಿಟ್ ಅನ್ನ ಬುಕ್ ಮಾಡಿದ್ರೆ, ಇಲ್ಲಿ ನಿಮಗೆ ಮೊದಲು ಹೇಳ್ಬೇಕಂದ್ರೆ ಬೆಳ್ಳಿ ಕೂಡ ಈಗ ಪ್ರಾಫಿಟ್ ಬುಕಿಂಗ್ ಆಗ್ತಾ ಇದೆ.
ತುಂಬಾ ಜನ 2 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದವರು ಬೆಲೆ ಈಗ 3 ಲಕ್ಷ ರೂಪಾಯಿ ಆಗಿದೆ ಅಂದ್ರೆ ಮಾರಾಟ ಮಾಡ್ತಾರೆ. ಅವಾಗ ಮತ್ತೆ ರೇಟ್ ಇಳಿಕೆ ಆಗುತ್ತೆ, ಮತ್ತೆ 3 ಲಕ್ಷ ರೂಪಾಯಿ ಆಗುತ್ತೆ, ಮತ್ತೆ ಮಾರಾಟ ಮಾಡ್ತಾರೆ, ಮತ್ತೆ 2,70,000 ಬರುತ್ತೆ, ಮತ್ತೆ ಮಾರಾಟ ಮಾಡ್ತಾರೆ, ಮತ್ತೆ 2,50,000 ಬರುತ್ತೆ, ಮತ್ತೆ ಖರೀದಿ ಮಾಡ್ತಾರೆ, ಮತ್ತೆ 3 ಲಕ್ಷ ರೂಪಾಯಿ ಆಗುತ್ತೆ. ಈ ತರ ಬೆಳ್ಳಿ ಟ್ರೇಡ್ ಅನ್ನ ಮಾರ್ಕೆಟ್ ಅನ್ನ ಮಾಡಲಾಗ್ತಾ ಇದೆ. ಇದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು ಬಂಗಾರದ ಬಗ್ಗೆ ಹೇಳೋದಾದ್ರೆ ವೀಕ್ಷಕರೇ, ಮೊದಲಿಗೆ 18 ಕ್ಯಾರೆಟ್ ಚಿನ್ನದ ಬಗ್ಗೆ ಮಾತಾಡೋಣ. ಅಂದ್ರೆ 18 ಕ್ಯಾರೆಟ್ ವೀಕ್ಷಕರೇ, ಇದನ್ನ ನೀವು ಆಭರಣ ಮಾಡಿಸೋದಕ್ಕೆ ಯೂಸ್ ಮಾಡಬಹುದು. ಆದ್ರೆ ನೀವು ಆಭರಣ ಖರೀದಿ ಮಾಡುವಾಗ ಹಾಲ್ಮಾರ್ಕ್ ಆಧಾರಿತ ಬಂಗಾರವನ್ನೇ ಖರೀದಿ ಮಾಡಿ ಆಭರಣ ಖರೀದಿ ಮಾಡುವಾಗ. ವೀಕ್ಷಕರೇ, ಈಗ 18 ಕ್ಯಾರೆಟ್ ಕೂಡ ಬರೋಬ್ಬರಿ ಏರಿಕೆ ಆಗಿದೆ. ಎಷ್ಟು ಏರಿಕೆ ಆಗಿದೆ? 10 ಗ್ರಾಮ್ 1 ತೊಲೆ ಮೇಲೆ ಈಗ ಬರೋಬ್ಬರಿ 530 ರೂಪಾಯಿ ಮತ್ತೆ ಏರಿಕೆಯಲ್ಲಿ ಕಂಡಿರುವಂತದ್ದು. MCX ಫ್ಯೂಚರ್ಸ್ ಅಲ್ಲಿ ಒಂದೇ ದಿನ 3,000 ರೂಪಾಯಿ ಏರಿಕೆಯಲ್ಲಿ ಕಂಡಿದೆ. ವೀಕ್ಷಕರೇ, ಬಂಗಾರ ಖರೀದಿ ಮಾಡೋರಿಗೆ ಈಗ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಜಾಗತಿಕ ಅನಿಶ್ಚಿತತೆ ಮತ್ತೆ ಇರಾನ್ ಅಮೆರಿಕ ನಡುವೆ ಯುದ್ಧ ಕೂಡ ಭೀಕರವಾಗ್ತಾ ಇದೆ. ಜನರು ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡೋದು ಬಿಟ್ಟು ಈಗ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಲು ಪ್ರಾರಂಭ ಮಾಡಿದ್ದಾರೆ. ಇನ್ನು ಕ್ರೂಡ್ ಆಯಿಲ್, ಹೌದು, ಕಚ್ಚಾ ತೈಲದಲ್ಲೂ ಕೂಡ ಹೂಡಿಕೆನ ಮಾಡ್ತಾ ಇದ್ದಾರೆ. ಕಚ್ಚಾ ತೈಲ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ವೀಕ್ಷಕರೇ, ಈಗ 1,21,260 ರೂಪಾಯಿ ಇದ್ದದ್ದು ಇವತ್ತು 1,21,790 ರೂಪಾಯಿ ಆಗಿದೆ. 530 ರೂಪಾಯಿ 10 ಗ್ರಾಮ್ ಮೇಲೆ ಏರಿಕೆ ಆಗಿದೆ. ಅಂದ್ರೆ 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ ಈಗ 1,21,790 ರೂಪಾಯಿ. ಈ ಬೆಲೆ 3% ನೀವು GST ಆಡ್ ಮಾಡಬೇಕು ಇದ್ರ ಮೇಲೆ, ಮತ್ತೆ ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ನೀವು ಕೊಡೋದಿರುತ್ತೆ. ಇದು ನಾವು ಹೇಳಿರೋದು ನಿಮಗೆ ಹೋಲ್ಸೇಲ್ ಬೆಲೆ ವೀಕ್ಷಕರೇ. ಇನ್ನು 22 ಕ್ಯಾರೆಟ್ ಚಿನ್ನ, ತುಂಬಾ ಜನ 22 ಕ್ಯಾರೆಟ್ ಚಿನ್ನ ಎದಕ್ಕೆ ಪ್ರಿಫರ್ ಮಾಡ್ತಾರೆ ಅಂದ್ರೆ ಇದರಲ್ಲಿ ನಿಮಗೆ ಮಿಕ್ಸಿಂಗ್ ಕಡಿಮೆ ಇರುತ್ತೆ. ಬಂಗಾರದಲ್ಲಿ ಈಗ ಏನಾದ್ರೂ ಒಂದು ನೆಕ್ಲೆಸ್, ಒಂದು ತಾಳಿ ಸರ, ಒಂದು ಉಂಗುರ, ಒಂದು ಬಳೆ ಮಾಡಿಸ್ಬೇಕಂದ್ರೆ ಅದರಲ್ಲಿ ಕೆಲವೊಮ್ಮೆ ಚಾಂದಿ ಕೂಡ ಯೂಸ್ ಮಾಡ್ತಾರೆ, ಅಂದ್ರೆ ಸಿಲ್ವರ್ ಕೂಡ ಯೂಸ್ ಮಾಡ್ತಾರೆ, ಮತ್ತೆ ಅದಕ್ಕೆ ಬೇಕಾದ ತಾಮ್ರಗಳನ್ನು ಕೂಡ ಯೂಸ್ ಮಾಡ್ತಾರೆ. ಇದರಲ್ಲಿ ವೀಕ್ಷಕರೇ 22 ಕ್ಯಾರೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ 916 ಅಂತ ಬರುತ್ತೆ. 916 ಹಾಲ್ ಮಾರ್ಕ್ ಆಧಾರಿತ ಬಂಗಾರ ನೀವು ತಗೊಂಡ್ರೆ ಇದರಲ್ಲಿ ತುಂಬಾ ಮಿಕ್ಸ್ ಅನ್ನ ಮಾಡಲ್ಲ. ಇದರಿಂದ ಜನರಿಗೆ ಮೋಸವಾಗೋದಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರವು ಕೂಡ ಹಾಲ್ ಮಾರ್ಕ್ ಇದ್ದ ಬಂಗಾರಕ್ಕೆ ಮಾತ್ರ ಮಾನ್ಯತೆ ಕೊಡುವಂತೆ ಈಗಾಗಲೇ ಒಂದು ರೂಲ್ಸ್ ಅನ್ನ ಘೋಷಣೆ ಕೂಡ ಇಲ್ಲಿ ಮಾಡಿರುವಂತದ್ದು. ಅಂದ್ರೆ ನೀವು ಏನೇ ಒಂದು ಆಭರಣ ಖರೀದಿ ಮಾಡ್ತೀರಾ ಅಂದ್ರೆ ಅದ್ರ ಮೇಲೆ BIS ಟ್ರಯಾಂಗಲ್ ಇರುತ್ತೆ. ಟ್ರಯಾಂಗಲ್ ಹಾಲ್ ಮಾರ್ಕ್ ಇರುತ್ತೆ. ಹಾಲ್ ಮಾರ್ಕ್ ಪಕ್ಕ BIS ನಂಬರ್ ಕೂಡ ಇರುತ್ತೆ ವೀಕ್ಷಕರೇ, ಮತ್ತೆ ಒಂದು ಅಲ್ಫಾಬೆಟ್ ನಂಬರ್ ಕೂಡ ಇರುತ್ತೆ. ನಿಮಗೆ ಸ್ಕ್ರೀನ್ ಮೇಲೆ ಅದು ಕೂಡ ಕಾಣ್ತಾ ಇರಬಹುದು ಯಾವ ತರ ಹಾಲ್ ಮಾರ್ಕ್ ಇರುತ್ತೆ ಅಂತ. ತುಂಬಾ ಜನ ಹಾಲ್ ಮಾರ್ಕ್ ಹೇಗೆ ಇರುತ್ತೆ ಅಂತ ನಮಗೆ ಕೇಳ್ತಾ ಇದ್ರು. ಹಾಲ್ ಮಾರ್ಕ್ ಅಂದ್ರೆ ಈ ತರ ಇರುತ್ತೆ, ನೀವು ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು. ಈ ತರ ಒಂದು ಸಿಂಬಾಲ್ ಇರುತ್ತೆ, ಮತ್ತೆ ಈ ತರ ಒಂದು ನಂಬರ್ಸ್ ಇರುತ್ತೆ. ಇದಕ್ಕೆ BIS ಹಾಲ್ ಮಾರ್ಕ್ ಆಧಾರಿತ ಜ್ಯುವೆಲರೀಸ್ ಅಂತಾನು ಕೂಡ ಕರೀತಾರೆ. ವೀಕ್ಷಕರೇ, 650 ರೂಪಾಯಿ ಈಗ ಬೆಲೆಯಲ್ಲಿ ಏರಿಕೆ ಕಂಡಿರುವಂತದ್ದು. ನಿನ್ನೆ 1,48,200 ರೂಪಾಯಿ ಇತ್ತು 10 ಗ್ರಾಮ್ಗೆ. ಇವತ್ತು 916 22 ಕ್ಯಾರೆಟ್ 1,48,850 ರೂಪಾಯಿ ಇದೆ. ಇದ್ರ ಮೇಲೆ 3% GST ಇರುತ್ತೆ, ಮತ್ತೆ ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಅದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು 24 ಕ್ಯಾರೆಟ್ ಚಿನ್ನ ಇದಕ್ಕೆ ಖರೀದಿ ಮಾಡ್ತಾರೆ. ವೀಕ್ಷಕರೇ, ನೀವೇನಾದ್ರೂ ಹೂಡಿಕೆ ಮಾಡಬೇಕು ಅಂತ ಪ್ಲಾನಿಂಗ್ ಮಾಡ್ತಾ ಇದ್ರೆ, ನೀವು ಚಿನ್ನ ಖರೀದಿ ಮಾಡಲು ವಿಚಾರ ಮಾಡ್ತಾ ಇದ್ರೆ ಒಟ್ಟಿಗೆ ಎಲ್ಲ ಹಣವನ್ನ ಹೂಡಿಕೆ ಮಾಡಬಾರದು ವೀಕ್ಷಕರೇ. ಸ್ವಲ್ಪ ಸ್ವಲ್ಪ ಖರೀದಿ ಮಾಡೋದು ಉತ್ತಮ ಅಂತಾನು ಕೂಡ ಹೇಳಲಾಗುತ್ತೆ. ಚಿನ್ನ ಖರೀದಿ ಮಾಡುವಾಗ 3 ವಿಷಯಗಳನ್ನು ನೀವು ಮರಿಬಾರದು. ಮೊದಲಿಗೆ BIS ಹಾಲ್ ಮಾರ್ಕ್ ಪರಿಶೀಲನೆ ಮಾಡಬೇಕು. 3% GST ತುಂಬಿ GST ಬಿಲ್ ನ ತಗೋಬೇಕು ವೀಕ್ಷಕರೇ. ಇದರಿಂದ ನಿಮ್ಮ ಬಂಗಾರ ಸೇಫ್ ಆಗಿರುತ್ತೆ. ಮತ್ತೆ ಯಾರಾದ್ರೂ ನಿಮ್ಮ ಮನೆಗೆ ಅಕಸ್ಮಾತ್ ಏನಾದ್ರೂ IT ರೇಡ್ ಆದ್ರೆ ಅವಾಗ GST ಬಿಲ್ ಅನ್ನ ಕೇಳ್ತಾರೆ, ಗೊತ್ತಿರಲಿ. ಇನ್ನು ಮುಖ್ಯವಾಗಿ 3ನೇದಾಗಿ ವೀಕ್ಷಕರೇ, 1 ಬಿಟ್ಟು 2 3 ಕಡೆಗೆ ನೋಡಬೇಕು. ಬಂಗಾರ ಎಲ್ಲಿ ಟ್ರಸ್ಟೆಡ್ ಇರುತ್ತೆ ಅಲ್ಲಿ ಮಾತ್ರ ತಗೋಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗುತ್ತೆ. ಇನ್ನು 24 ಕ್ಯಾರೆಟ್ ಚಿನ್ನ ನೀವೇನಾದ್ರೂ ಹೂಡಿಕೆ ಮಾಡಲು ಅಥವಾ ಫ್ಯೂಚರ್ಗೋಸ್ಕರ ಏನಾದ್ರೂ ಖರೀದಿ ಮಾಡ್ತೀರಾ ಅಂದ್ರೆ ಗೋಲ್ಡ್ ಬಾರ್ಸ್ ಅಥವಾ ಬಿಸ್ಕೆಟ್ ಗಳನ್ನ ನೀವು ಖರೀದಿ ಮಾಡಬಹುದು ವೀಕ್ಷಕರೇ. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಏರಿಕೆ ಆದ್ರೆ ಆ ಒಂದು ಇನ್ಕಮ್ ಕೂಡ ಆಗುತ್ತೆ ನಿಮಗೆ. ಬಿಸ್ಕೆಟ್ ಅದು ಇಟ್ಟಲ್ಲಿ ದುಡಿಯುತ್ತೆ. ನಿಮ್ಮ ಒಂದು ಲಾಕರ್ ಅಲ್ಲಿ ನೀವು ಇಟ್ಟರು ಕೂಡ ಅದು ಏರಿಕೆ ಆಗ್ತಾ ಇರುತ್ತೆ. ಇವತ್ತು 1,70,000 ರೂಪಾಯಿ ಅಂದ್ರೆ ನಾಳೆ 1,80,000 ರೂಪಾಯಿ ಆದ್ರೆ ಮತ್ತೆ ನೀವು ಮಾರಾಟ ಮಾಡಿದ್ರೆ ನಿಮಗೆ 10,000 ರೂಪಾಯಿ ಲಾಭ ಆಗುತ್ತೆ. ಅದೇ ಏನಾದ್ರೂ ಇಳಿಕೆ ಆದ್ರೆ 10,000 ರೂಪಾಯಿ ನಷ್ಟನೂ ಕೂಡ ಆಗುತ್ತೆ. ಲಾಭ ನಷ್ಟ ಇರೋದೇ ಈ ಒಂದು ಬಂಗಾರದ ಟ್ರೇಡಿಂಗ್ ಅಲ್ಲಿ ಎಲ್ಲ ಕೂಡ ರಿಸ್ಕ್ ಕೂಡ ಇರುತ್ತೆ. ರಿಸ್ಕ್ ತುಂಬಾ ಇರುತ್ತೆ ವೀಕ್ಷಕರೇ. ನೀವು ತುಂಬಾ ಎಚ್ಚರದಿಂದ ಹುಷಾರಾಗಿ ಇದರಲ್ಲಿ ಟ್ರೇಡಿಂಗ್ ಅನ್ನ ಮಾಡಬೇಕಾಗುತ್ತೆ. ಈಗ 24 ಕ್ಯಾರೆಟ್ ಚಿನ್ನದ ಬಗ್ಗೆ ಹೇಳೋದಾದ್ರೆ ವೀಕ್ಷಕರೇ, 10 ಗ್ರಾಮ್ ಮೇಲೆ 700 ರೂಪಾಯಿ ಏರಿಕೆ ಆಗಿದೆ ವೀಕ್ಷಕರೇ. ನಿನ್ನೆ 1,61,680 ರೂಪಾಯಿ ಇತ್ತು. ಇವತ್ತು 1,62,380 ರೂಪಾಯಿ ಆಗಿದೆ. ಅಂದ್ರೆ ಇವತ್ತಿಗೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು 700 ರೂಪಾಯಿ 700 ರೂಪೀಸು ಪ್ರೈಸ್ ಅಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಜಾಗತಿಕ ಅನಿಶ್ಚಿತತೆ ಇದಕ್ಕೆ
ಕಾರಣ ಅಂತಾನು ಕೂಡ ಇಲ್ಲಿ ನಾವು ಹೇಳ್ಬೋದು ವೀಕ್ಷಕರೇ. ಸೊ ನಿಮ್ಮ ಪ್ರಕಾರ ಬಂಗಾರ ಮುಂದಿನ ಬರೋ ದಿನಗಳಲ್ಲಿ ಇಳಿಕೆ ಆಗುತ್ತೋ, ಏರಿಕೆ ಆಗುತ್ತೋ, ಅಥವಾ ಬಂಗಾರ ಮತ್ತೆ 1,00,000 ಒಳಗಡೆ ಬರುತ್ತಾ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ 10 ಗ್ರಾಮ್ ಬಂಗಾರದ ಬೆಲೆ ಎಷ್ಟಾಗಬೇಕು ಅದನ್ನು ಕೂಡ ನೀವು ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೀವು ನಮಗೆ ಕೇಳೋದಾದ್ರೆ ನಮ್ಮ ಪ್ರಕಾರ ಅಂದಾಜು 1,00,000 ಒಳಗಡೆ ಬಂದ್ರೆ ತುಂಬಾನೇ ಒಳ್ಳೇದು. ಬಡವರು ಕೂಡ ಖರೀದಿ ಮಾಡಬಹುದು ಬಂಗಾರ. ಈಗ 2,00,000 ರೂಪಾಯಿ ಗಡಿಯತ್ತ ಹೋಗ್ತಾ ಇದೆ. ಸೊ ನಿಮ್ಮ ಪ್ರಕಾರ ಎಷ್ಟಾಗಬೇಕು, ಮತ್ತೆ ನಿಮಗೂ ಕೂಡ ಬಂಗಾರ ಕಡಿಮೆ ಆಗಬೇಕು ಅಂತ ಅನಿಸ್ತಾ ಇದ್ರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ವೀಕ್ಷಕರೇ. ಮತ್ತೆ ಇವತ್ತಿನ ಬೆಲೆ ಬಗ್ಗೆ ಹೇಳೋದಾದ್ರೆ 10 ಗ್ರಾಮ್ಗೆ 1,62,380 ರೂಪಾಯಿ ಇದೆ. ಇದ್ರ ಮೇಲೆ 3% GST ಇರುತ್ತೆ. ಮೇಕಿಂಗ್ ಚಾರ್ಜಸ್ ಏನಾದ್ರೂ ಮಾಡಿಸ್ಬೇಕಂದ್ರೆ ಎಕ್ಸ್ಟ್ರಾ ಇರುತ್ತೆ, ನೆನಪಿರಲಿ. ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ದಯವಿಟ್ಟು ಎಲ್ಲರೂ ಕೂಡ ಪ್ರತಿಯೊಬ್ಬರು ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ ಅಂದ್ರೆ ನಮಗೆ ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಸಿಗುತ್ತೆ. ಹಾಗೆ ವಿಡಿಯೋಗೆ ಲೈಕ್ ಕೂಡ ಮಾಡಿ.